ಈ ಸಿಮ್ಮನ್ನು ಹೇಗೆ ಡಿಲೀಟ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಸಿಮ್ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಸೊ ಐಫೋನಲ್ಲಿ ಫಿಸಿಕಲ್ ಸಿಮ್ಮನ್ನು ಕನ್ವರ್ಟ್ ಮಾಡಿರ್ತೀರ. ಸೊ ಅದನ್ನು ಈ ಸಿಮ್ ಅಂತ ಕರೀತಾರೆ. ಸೊ ನೀವು ಈ ಸಿಮ್ ಏನಾದರೂ ಮಾಡಿಸ್ಕೊಂಡಿದ್ರೆ ಅಂದರೆ ಫಿಸಿಕಲ್ ಸಿಮ್ಮನ್ನು ಈ ಸಿಮ್ ಆಗಿ ಕನ್ವರ್ಟ್ ಮಾಡಿಕೊಂಡು ಆ ಸಿಮ್ಮನ್ನು ನೀವು ಡಿಸ್ಕಾರ್ಡ್ ಮಾಡಿ ಬರೀ ನಿಮ್ಮ ಫೋನಿಂದ ಬರೀ ಈ ಸಿಮ್ಮನ್ನು ಮಾತ್ರ ಯೂಸ್ ಮಾಡ್ತಾ ಇದ್ರೆ ಸೊ ಅಕಸ್ಮಾತ್ ಆಗಿ ಅದು ನೆಟ್ವರ್ಕ್ ಏನಾದರೂ ಪ್ರಾಬ್ಲಮ್ ಇಶ್ಯೂ ಆಗಿ ಸೊ ಈ ಸಿಮ್ ನಿಮಗೆ ಕಿರಿಕಿರಿ ಅನ್ನಿಸ್ತಾ ಇದ್ರೆ ಸೊ ಈ ಸಿಮ್ಮನ್ನು ಡಿಲೀಟ್ ಮಾಡಿಕೊಂಡು ಮತ್ತೆ ನೀವು ಸೇಮ್ ಫಿಸಿಕಲ್ ಸಿಮ್ಮನ್ನು ನೀವು ಏರ್ಟೆಲ್ ಅಥವಾ ಜಿಯೋ ಈ ಥರ ಸೊ ಕಸ್ಟಮರ್ ಕೇರ್ ಸರ್ವಿಸ್ ಇರುತ್ತಲ್ಲ ಸೊ ಅಲ್ಲೋಗಿ ನೀವು ಮತ್ತೆ ಸೇಮ್ ನಂಬರನ್ನು ಸೊ ಹೊಸ ಸಿಮ್ಮನ್ನು ನೀವು ಖರೀದಿ ಮಾಡ್ಬೋದು. ಸೊ ಹಾಗಾದರೆ ಅದಕ್ಕಿಂತ ಮುಂಚೆ ನೀವು ಈ ಸಿಮ್ಮನ್ನು ನಿಮ್ಮ ಫೋನಿಂದ ಫಸ್ಟು ಡಿಲೀಟ್ ಮಾಡಬೇಕಾಗುತ್ತೆ. ಸೊ ಅದೇ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಯಾರಾದರೂ ಹೊಸ ನೋಡ್ತಾ ಇದ್ದಾರೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫೋನ್ನಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ, ಕಾಣ್ತಾ ಇರ್ಬೋದು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ, ಈ ರೀತಿಯಾಗಿ ಓಪನ್ ಆಗುತ್ತೆ. ಕೆಳಗಡೆ ಜಸ್ಟ್ ಸ್ಕ್ರೋಲ್ ಮಾಡಿ, ಇಲ್ಲಿ ಮೊಬೈಲ್ ಸರ್ವಿಸ್ ಅಂತ ಇದೆ, ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಆಪ್ಷನ್ಸ್ ಎಲ್ಲ ಓಪನ್ ಆಗುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿ, ನಿಮಗೆ ಕಾಣ್ತಾ ಇರೋದು ಪ್ರೈಮರಿ 1 ಪ್ರೈಮರಿ 2 ಅಂತ ಇದೆ, ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಸೊ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ನೀವು ಯಾವ ಸಿಮ್ಮನ್ನು ಈ ಸಿಮ್ ಆಗಿ ಕನ್ವರ್ಟ್ ಮಾಡಿದ್ರ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಸೊ ಪ್ರೈಮರಿ 1 ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ. ಸೊ ಇಲ್ಲಿ ಕಾಣ್ತಾ ಇರ್ಬೋದು ಕನ್ವರ್ಟ್ ಈ ಸಿಮ್ ಅಂತ ಇದೆ. ಹಾಗಿದ್ರೆ ಇದು ಈ ಸಿಮ್ ಆಗಿ ಇನ್ನೂ ಕನ್ವರ್ಟ್ ಆಗಿಲ್ಲ, ಫಿಸಿಕಲ್ ಸಿಮ್ಮಲ್ಲೇ ಇದೆ. ಹಾಗಿದ್ರೆ ಇನ್ನೊಂದು ನಂಬರ್ ನಿಮಗೆ ಕಾಣ್ತಾ ಇರ್ಬೋದು ಪ್ರೈಮರಿ 2 ಅಥವಾ P2 ಅಂತ ಇದೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಿಮಗೆ ಕಾಣ್ತಾ ಇರ್ಬೋದು ಸೊ ಇದು ಈ ಸಿಮ್ ಆಗಿ ಕನ್ವರ್ಟ್ ಆಗಿದೆ. ಸೊ ಈ ಸಿಮ್ ಆಗಿ ಕನ್ವರ್ಟ್ ಆಗಿದೆ ಅಂತ ಚೆಕ್ ಮಾಡೋದು ಹೇಗೆ ಅಂದರೆ ಇಲ್ಲಿ ಕಾಣ್ತಾ ಇರ್ಬೋದು ಡಿಲೀಟ್ ಈ ಸಿಮ್ ಅಂತ ಇದೆ. ಡಿಲೀಟ್ ಈ ಸಿಮ್ ಅಂತ ಆಪ್ಷನ್ ಇದೆ ಅಂದರೆ ಅದು ಈ ಸಿಮ್ ಆಗಿ ಕನ್ವರ್ಟ್ ಇದೆ ಅಂತ ಅರ್ಥ. ಜಸ್ಟ್ ಈಗ ಡಿಲೀಟ್ ಮಾಡೋದು ಹೇಗೆ ಅಂದರೆ ಜಸ್ಟ್ ಡಿಲೀಟ್ ಈ ಸಿಮ್ ಮೇಲೆ ಕ್ಲಿಕ್ ಮಾಡಿ, ಈ ರೀತಿಯಾಗಿ ತೋರಿಸುತ್ತೆ. ನಿಮಗೆ ಕಾಣ್ತಾ ಇರ್ಬೋದು ದಿಸ್ ಈ ಸಿಮ್ ವಿಲ್ ಬಿ ಡಿಲೀಟೆಡ್ ಆ್ಯಂಡ್ ಫೋನ್ ನಂಬರ್ ದಿಸ್ ನಂಬರ್ ಅಂತ ತೋರಿಸ್ತಾ ಇದೆ. ಯಾವ ನಂಬರಿಂದ ಡಿಲೀಟ್ ಮಾಡ್ತಾ ಇದ್ದೀವಿ ಅಂತ. ವಿಲ್ ನೋ ಲಾಂಗರ್ ಟು ಬಿ ಅಸೋಸಿಯೇಟೆಡ್ ವಿತ್ ದಿಸ್ ಐಫೋನ್ ಅಂದರೆ ಐಫೋನಿಂದ ಯಾವುದೇ ಕರೆಗಳಾಗಿರ್ಬೋದು, ಬೇರೆ ಯಾವುದೇ ಮೆಸೇಜ್ ಆಗಿರ್ಬೋದು ಅಸೋಸಿಯೇಟ್ ಆಗೋದಿಲ್ಲ. ಮತ್ತು ಯುವರ್ ಮೊಬೈಲ್ ಪ್ಲ್ಯಾನ್ ವಿಲ್ ಬಿ ನಾಟ್ ಬಿ ಕ್ಯಾನ್ಸಲ್ಡ್. ಕಾಂಟ್ಯಾಕ್ಟ್ ಏರ್ಟೆಲ್ ಟು ಗೆಟ್ ಎ ನ್ಯೂ ಸಿಮ್ ಆರ್ ಕ್ಯಾನ್ಸಲ್ ಯುವರ್ ಪ್ಲ್ಯಾನ್. ಓಕೆ, ನಿಮಗೆ ಕಾಣ್ತಾ ಇರ್ಬೋದು ಇದನ್ನು ಡಿಲೀಟ್ ಮಾಡಿಬಿಟ್ಟು ಸೊ ನೀವು ಹೋಗಿ ನಿಮ್ಮ ಕಸ್ಟಮರ್ ಕೇರ್ ಏರ್ಟೆಲ್ ಆಗಿರ್ಬೋದು ಜಿಯೋ ಆಗಿರ್ಬೋದು ಜಸ್ಟ್ ಹೋಗಿದರೆ ಆ ಸಿಮ್ಮನ್ನು ಹೋಗಿ ಕೇಳಿದರೆ ಅವರು ಫಿಸಿಕಲ್ ಸಿಮ್ಮನ್ನು ಕೊಡ್ತಾರೆ. ನೀವು ಅದೇ ಪ್ಲ್ಯಾನ್ ಅಂದರೆ ನೀವು ಇವಾಗ ಈ ಸಿಮ್ಗೆ ರೀಚಾರ್ಜ್ ಮಾಡ್ಕೊಂಡಿದ್ದೀರಲ್ವ ಅದೇ ಪ್ಲ್ಯಾನ್ ಕೂಡ ಕಂಟಿನ್ಯೂ ಆಗುತ್ತೆ. ಜಸ್ಟ್ ನಿಮಗೆ ಕಾಣ್ತಾ ಇರ್ಬೋದು ಡಿಲೀಟ್ ಈ ಸಿಮ್ ಮೇಲೆ ಕ್ಲಿಕ್ ಮಾಡಿ, ಮತ್ತೊಮ್ಮೆ ಕಂಪ್ಲೀಟಾಗಿ ಡಿಲೀಟ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ, ಯಾರಾದರೂ ಹೊಸ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.